ಇವನು ನನ್ ದೊಡ್ಡ ಮಗ Okay. ವಿನೋದ್ ಅಂತ ಹೇಳಿ. ಆಸಕ್ತಿ ಇಲ್ವಾ ರಾಜಕೀಯದಲ್ಲಿ? ಆಸಕ್ತಿ ಇಲ್ಲ. ಯಾಕೆ ಸರ್? ಇಲ್ಲ ಸರಿ ಇಲ್ಲ ಅದು ಹಾ. ರಾಜಕಾರಣ. ಓಕೆ. ಆಸಕ್ತಿ ಇಲ್ಲ. ಹಾ ಸರ್, ರಾಜಕಾರಣಿಗಳ ಮಕ್ಕಳಿಗೆ ಎಲ್ಲವೂ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಜಿಗಜಿಣಗಿ ಸಾಹೇಬ್ರು ನಿಮಗೆ ಎಲ್ಲವೂ ಈಸಿಯಾಗಿ ಸಿಗೋ ತರ ಮಾಡ್ಲಿಲ್ಲ. ಕಷ್ಟಗಳನ್ನ ನೋಡಿ ಬೆಳಿಲಿ ಅನ್ನುವಂಥದ್ದನ್ನ ಮಾಡಿದ್ರು. ಲೈಫ್ ಅಲ್ಲಿ ಅದು ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಿದೆ ಮತ್ತು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮ್ಮನ್ನ ಬೆಳೆಯೋ ರೀತಿಯಲ್ಲಿ ಸಾಗಿಸ್ತಾ ಇದೆ ಅಂತ. ನಾವ್ ಕಷ್ಟಪಟ್ಟಿದ್ರೆ ನಮ್ಗೆಲ್ಲ ಮುಂದೆ ಚೆನ್ನಾಗಾಗತ್ತೆ. ಹ್ಮ್. ಈ ತರ ನಮ್ ತಂದೆಯವ್ರು ಹೇಳಿದ್ದಾರೆ. ನಾವ್ ಹ್ಮ್. ಕಷ್ಟ ಪಡ್ತಾ ಇದ್ರೆ ನಮ್ಗೆ ಮುಂದೆ ಚೆನ್ನಾಗಾಗತ್ತೆ. ಹಾ. ಬಟ್ ರಾಜಕಾರಣ ಸರಿ ಇಲ್ಲ ಅಷ್ಟೇ. ಓಕೆ ಸರ್, ನನಗೆ ಅವರು ಮಾತಾಡುವಾಗ ಹೇಳ್ತಾ ಇದ್ರು, ಸಾಕ್ ಬಾ ಇದು ಮಾರ್ರೆ. ನಿಮ್ಮ ತಾಯಿಯವ್ರ ಫೋಟೋ ನೋಡ್ತಾ ಇದ್ದಾಗ ನಾವು ಮಾತಾಡ್ತಾ ಇದ್ವಿ ನಾನು ಸರ್, ಮಕ್ಕಳ ಸಲುವಾಗಿ ಆಕೆ ತ್ಯಾಗ ಮಾಡಿದ್ದಾಳೆ, ನಾನ್ ತ್ಯಾಗ ಮಾಡ್ಲಿಲ್ಲ ಅಂತಂದ್ರೆ ನಾನ್ ಸ್ವಾರ್ಥಿ ಆಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಅವರು ಯಾವತ್ತೂ ಕೂಡ ಎರಡನೇ ಮದ್ವೆ ಆಗುವಂತ ಯೋಚನೆ ಮಾಡ್ಲೇ ಇಲ್ಲ. ಏನ್ ಅನ್ಸುತ್ತೆ ತಂದೆಯ ತ್ಯಾಗದ ಬಗ್ಗೆ? ತುಂಬಾ ದೊಡ್ಡ ತ್ಯಾಗ ತಂದೆಯವ್ರು. ಅದಕ್ಕೆ ನಾವೆಲ್ಲ ತ್ಯಾಗ ಮಾಡಿ ಅವ್ರು ಹೇಗೆ ಹೇಳಿದ್ರೆ ಅವ್ರು ಈ ಗೈಡೆನ್ಸ್ ಹೋಗ್ತೇವೆ. ನಾವು ದುಡಿಬೇಕು. ಹ್ಮ್. ಕಷ್ಟಪಟ್ಟು ದುಡಿದ್ರೆ ಮುಂದೆ ನಮಗ್ ಚೆನ್ನಾಗಿರುತ್ತೆ ಅಷ್ಟೇ. ಓಕೆ, ನನಗೆ ನಮ್ಮ ಕ್ಯಾಬ್ ಡ್ರೈವರ್ ಒಬ್ರು ಸಿಕ್ಕಿದ್ರು ಸರ್ ಬಿಜಾಪುರದಲ್ಲಿ. ಅವ್ರು ಹೇಳ್ತಾ ಇದ್ರು, ಸರ್ ಜಿಗಜಿಣಗಿ ಸಾಹೇಬ್ರ ಮಕ್ಳ ಸರ್, ಹಶ್ವಾದ್ರೆ ಅಲ್ಲೆಲ್ಲಾದ್ರೂ ಬಸ್ ಸ್ಟ್ಯಾಂಡ್ ಅಲ್ಲೇ ವಡಾಪಾವ್ ತಿನ್ಬಿಡ್ತಾರೆ ಸರ್ ಅಂತ. ಅದು ದುಡ್ಡು ಮಹತ್ವ ನಮಗ್ ಗೊತ್ತಿದೆ. ಹಾ. ನಾವ್ ಹೆಂಗ್ ದುಡ್ದು ನಮ್ ತಂದೆಯವ್ರು ಕಲ್ಸ್ಕಿದ್ದಾರೆ ಆತರ ನಾವ್ ಮಾಡಿದೇವೆ. ಅದಕ್ಕೆ ನಾವು ಎಲ್ಲಾನು ನಿಂತ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಹಸು ಆದ್ರೆ ಊಟ ಮಾಡ್ತೇವ್ರಿ ಆಚೆನೆ. ಓಕೆ. ನಿಮಗೇನಾದ್ರು ಕನಸಿತ್ತ ತಂದೆಯವ್ರು ಸಿಎಂ ಆಗ್ಬೇಕು ಅನ್ನುವಂಥದ್ದು ಏನಾದ್ರು? ಅದು ಯಾವ್ದು ಇಲ್ಲ ನಮ್ಗೆ. ಹಾ. ನಾವೆಲ್ಲ ಕಷ್ಟಪಡೋ ರಾಜಕೀಯವಾಗಿ ನಮ್ಗೆ ಇದು ಇಲ್ಲ. ಹ್ಮ್. ತಂದೆಯವ್ರು ಇದ್ರಲ್ಲಿ ಇತ್ತಂದ್ರೆ ನೋಡೋಣ ಅದು ಏನಾಗುತ್ತೆ ಅಷ್ಟೇ. ಓಕೆ. ಅವ್ರ ಶ್ರಮ. ಕುಟುಂಬಕ್ಕೆ ಸಮಯ ಕೊಡಬೇಕು, ಕುಟುಂಬಕ್ಕೆ ಸಮಯ ಕೊಡೋದಿಲ್ಲ ಅನ್ನುವಂಥದ್ದೇ ತುಂಬಾ ಜನ ರಾಜಕೀಯ ಕುಟುಂಬಸ್ಥರ ಆರೋಪ. ನಿಮ್ ತಂದೆಯವರು ಹೇಗ್ ಬ್ಯಾಲೆನ್ಸ್ ಮಾಡ್ತಿದ್ರು ರಾಜಕೀಯ ಬದುಕು ಮತ್ತು ಕೌಟುಂಬಿಕ ಬದುಕು ಎರಡನ್ನೂ ಕೂಡ? ಎರಡೂ ಬ್ಯಾಲೆನ್ಸ್ ಮಾಡಿದಾರೆ. ಹ್ಮ್. ಅವ್ರ ಗೈಡೆನ್ಸ್ ಮೇಲೆ ನಾವೆಲ್ಲ ಇದ್ದೇವ್ರಿ. ಮಕ್ಕಳೆಲ್ಲ ಅವ್ರದೆಲ್ಲ ಉಳಿಸೋದು ನಾವೆಲ್ಲ ಆತರ ಇದ್ರಾಗ ಹೋಗ್ತಾ ಇದೇವ್ರಿ. ಓಕೆ. ಈ ತರ ಎರಡು ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ತಂದೆಯವರು. ಓಕೆ. ತಂದೆ ಮತ್ತು ತಾಯಿಯ ಪ್ರೀತಿ ಎರಡೂ ಕೂಡ ಒಬ್ಬರ ಕಡೆಯಿಂದ ಸಿಗೋದು, ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ಕೂಡ ಕಷ್ಟ. ನಿಮ್ಗೆ ಯಾವತ್ತು ತಾಯಿಯವರು ಕಾಲವಾದ ನಂತರ ಯಾವತ್ತು ಆ ಫೀಲ್ ಬರೋದಕ್ ಬಿಡ್ಲಿಲ್ವಾ ತಂದೆಯವರು? ಇಲ್ಲ ಬಿಡ್ಲಿಲ್ರಿ, ಯಾವ್ದು ಬಿಡ್ಲ. ಅದೇನು ನಮ್ಗ ಆತರ ಮಾಡ್ಕೊಟ್ಟೇ ಇಲ್ರಿ ತಂದೆಯವ್ರು. ಎಲ್ಲರೂ ಚೆನ್ನಾಗ್ ಮಾಡ್ಕೊಟ್ಟಿದ್ದಾರೆ. ಹಾ. ನಾವ್ ದುಡಿಯೋದು ಅಷ್ಟೇ, ತಿನ್ನೋದು ಅಷ್ಟೇ ಮಾಡೋದು. ಬಟ್ ತಾಯಿಯವ್ರನ್ನ ತುಂಬಾ ಮಿಸ್ ಮಾಡ್ಕತೀವಿ. ಹೌದೌದು. ದೇವರ ಗ್ರೇಟ್. ತಾಯಿಯವ್ರು ಎವರ್ ಗ್ರೇಟ್. ಮಿಸ್ ಮಾಡಿದವ್ರ ತಾಯಿಯವ್ರಿಗೆ. ಅವರ ಸ್ಪಿರಿಟ್ ಸದಾ ನಿಮ್ ಜೊತೆ ಇದೆ ಇದ್ದಾರೆ. ತಂದೆಯವ್ರದ್ದು ಅವ್ರದ್ದೆಲ್ಲ ಇರ್ತಾರೆ ನಾವು. ಓಕೆ. ಬಟ್ ಅವ್ರಿಗೆ ತುಂಬಾ ಕನಸುಗಳಿತ್ತು, ಮಕ್ಳು ಓದ್ಬೇಕು, ಬೆಳಿಬೇಕು ಅನ್ನುವಂಥದ್ದು ಅಂತಿಲ್ಲ. ತಂದೆಯವ್ರು ಹೇಳ್ತಾ ಇದ್ರು, ಯಾಕೆ ಲೈಕ್ ಆ ಫೀಲ್ಡ್ ಅಲ್ಲಿ ಹೋಗ್ಲಿಲ್ಲ ಅಂತ? ಆ ಫೀಲ್ಡ್ ಅಲ್ಲಿ ಬೇಡ ಅಂತ ಹೇಳ್ತಿದ್ರು ತಾಯಿಯವ್ರು. ಬೇಡ ದುಡ್ಡು ತಿನ್ನೋಣ ಅಂತ ಹೇಳ್ತಾ ಇದ್ರು. ಆ ಫೀಲ್ಡ್ ಅಲ್ಲೇ ಬಂದೇವ್ರು ನಾವು.